ಯೂರಿನರಿ ಅದರ 2 ಟ್ರ್ಯಾಕ್, ನಮ್ಮದು ಯೂರಾಲಜಿಯಲ್ಲಿ 2 ಟ್ರ್ಯಾಕ್ ಬರ್ತದೆ. ಒಂದು ಯೂರಿನರಿ ಟ್ರ್ಯಾಕ್ಟ್ ಅಂತ ಬರ್ತದೆ, ಮತ್ತೊಂದು ಜೆನೈಟಲ್ ಟ್ರ್ಯಾಕ್ಟ್ ಅಂತ ಬರ್ತದೆ. ಸೊ ಇನ್ಫೆಕ್ಷನ್ ಎರಡಕ್ಕೂ ಕೂಡ ಆಗ್ಬೋದು. ಯೂರಿನರಿ ಇನ್ಫೆಕ್ಷನ್ಸ್ ಆಗ್ಬೋದು ಅಥವಾ ಜೆನೈಟಲ್ ಇನ್ಫೆಕ್ಷನ್ಸ್ ಆಗ್ಬೋದು. ಗಂಡು ಮಕ್ಕಳಲ್ಲಿ ಆದರೆ ಎಗೇನ್ ಯೂರಿನರಿ UTI ಅಂತ ಹೇಳ್ತೇವೆ. ಜೆನೈಟಲ್ ಇನ್ಫೆಕ್ಷನ್ಸ್ ಆದರೆ ವೃಷಣ ಅಥವಾ ಟೆಸ್ಟಿಕ್ಯುಲರ್ ಇನ್ಫೆಕ್ಷನ್ಸ್, ಎಪಿಡರ್ಮಲ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೇವೆ. ಹೆಣ್ಮಕ್ಳಲ್ಲೂ ಕೂಡ ಸಾಮಾನ್ಯವಾಗಿ ಯೂರಿನರಿ ಇನ್ಫೆಕ್ಷನ್ಸ್ ಆರ್ ವಲ್ವಲ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ, ಅದೆಲ್ಲ ಆಗ್ಬೋದು. ಮತ್ತೊಂದು ಸಾಮಾನ್ಯ ಈ ಏಜ್ ಗ್ರೂಪಲ್ಲಿ ಬರೋ ಕಾಯಿಲೆ ಅಂದರೆ ಕಲ್ಲಿನ ಸಮಸ್ಯೆ ಬರ್ಬೋದು. ಮೂತ್ರಪಿಂಡದಲ್ಲಿ, ಮೂತ್ರನಾಳದಲ್ಲಿ ಅಥವಾ ಮೂತ್ರ ಚೀಲದಲ್ಲಿ, ಮೂತ್ರ ಸಂಚರಿಸುವಂಥ ಎಲ್ಲ ಭಾಗಗಳಲ್ಲೂ ಕೂಡ ಕಲ್ಲುಗಳು ಉತ್ಪತ್ತಿಯಾಗುವಂಥ ಸಂಭವ ಇರ್ತದೆ. ಸೊ ಈ 2 ಕಾರಣಗಳು ಹೆಚ್ಚಾಗಿ ಈ ವಯೋಮಾನದವರಿಗೆ ಕಾಣ್ತವೆ. ಆರೋಗ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ಮೂಲಕ ತಿಳಿಯಲು ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಯೂಟ್ಯೂಬ್ ಹಾಗೂ ಸೋಷಿಯಲ್ ಮೀಡಿಯಾ ಚಾನೆಲ್ಗಳನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿ.